ಬೆಳಗಾವಿ ಜಿಲ್ಲೆಯಲ್ಲಿ ಜಾಸ್ತಿ ಸಕ್ಕರೆ ಕಾರ್ಖಾನೆಗಳು ಇರೋದ್ರಿಂದ ನಮ್ಮ ರೈತರೆಲ್ಲ ಕಬ್ಬು ಬೆಳೀತಾರೆ. ಇದರಿಂದ ಬರ್ತಕ್ಕಂಥ ಮೊಲಾಸಿಸ್ಸು ಭಾಳ ಬಾಯ್ ಪ್ರಾಡಕ್ಟ್ಗಳು ಇರ್ತವೆ. ಅದರಲ್ಲಿ ಮೊಲಾಸಿಸನ್ನು ತಾವು ಉಪಯೋಗ ಮಾಡಿಕೊಂಡು ಲಿಕ್ಕರನ್ನು, ಬೀರನ್ನು, ಇನ್ನೂ ಏನೇನೋ ತಯಾರು ಮಾಡ್ತೀರಿ. 1 ಟನ್ ಮೊಲಾಸಿಸ್ನಿಂದ ಸಾಕಷ್ಟು ಲಿಕ್ಕರನ್ನು ರೆಡಿ ಮಾಡ್ತೀರಿ. ಆ ಮೊಲಾಸಿಸ್ನ ಲಾಭನ ನೀವು ಕಬ್ಬು ಬೆಳೆದಂಥ ರೈತನಿಗೆ ಯಾಕೆ ಕೊಡಬಾರ್ದು ಅಂತಕ್ಕಂಥದ್ದು ನೇರವಾದ ನನ್ನೊಂದು ಪ್ರಶ್ನೆ. ಅದ್ರ ಜೊತೆಗೆ ನೀವು ನಿಮ್ಮ ಪಂಚ ಯೋಜನೆಗಳೇನಿದಾವಲ್ಲ, ಗ್ಯಾರಂಟಿಗಳು, 5 ಗ್ಯಾರಂಟಿಗಳು, ಈ 5 ಗ್ಯಾರಂಟಿಗಳನ್ನು ನಡೆಸುವಾಗ ಹಣ ಕಡಿಮೆ ಬಿದ್ದು ಗಂಡನ ಹತ್ರ ಜಾಸ್ತಿ ಹಣ ತಗೊಂಡು, ಅಂದರೆ ಶರೀರಕ್ಕೆ ಜಾಸ್ತಿ ರೇಟ್ ಜಾಸ್ತಿ ಮಾಡಿ ಅದನ್ನು ಹೆಂಡತಿ ಕೊಡ್ತಕ್ಕಂಥ ಒಂದು ಇದು ಏನು ಯೋಜನೆ ಅಂಥೇಳಿ ಜನ ಅಂತಿದ್ದಾರೆ. ನಾವು ಕೂಡ ಅಂದ್ಕೊಂಡಿದ್ದೀವಿ. ಸೆರೆ ರೇಟ್ ಜಾಸ್ತಿ ಮಾಡಿದಿರಿ, ಅದನ್ನು ಗೃಹಲಕ್ಷ್ಮಿಗೆ ಯೂಸ್ ಮಾಡಿದಿರಿ ಅಂತಕ್ಕಂಥ ಅಪವಾದ ನಿಮ್ಮ ಸರ್ಕಾರದ ಮೇಲೆ. ರೇಟನ್ನು ನಾವು ಲೆಕ್ಕಾಚಾರ ಮಾಡೋದ್ನಾಗ ಕೇಂದ್ರ ಸರ್ಕಾರದವರು FRP ಫಿಕ್ಸ್ ಮಾಡ್ತಾರೆ. ಅದು ಅಡಿಷ್ನಲ್ ಇವೇನು ಬರ್ತವೆ ಅದನ್ನ ಇಷ್ಟು ಪರ್ಸೆಂಟ್ ಇದ್ದವ್ರಿಗೆ ಆ್ಯಡ್ ಮಾಡಿಕೊಡ್ಬೇಕಂತ ಕಾನೂನು ಇದೆ, ಇಲ್ಲ ಅಂತಲ್ಲ. ಬಟ್ ಇದು ಶುಗರ್ ಇಂಡಸ್ಟ್ರಿ ಏನಾಗಿದೆ, ಟೋಟಲ್ ಅಂಡರ್ ಕಂಟ್ರೋಲ್ ಬೈ ಸೆಂಟ್ರಲ್ ಅಂತಕ್ಕಂಥದ್ದಾಗಿದೆ. ಯಾಕಂದರೆ ಶುಗರ್ ಇಂಪೋರ್ಟ್ ಎಕ್ಸ್ಪೋರ್ಟ್, ಲಿಕ್ಕರ್ದಾಗಲಿ ಮತ್ತೊಂದಾಗಲಿ. ಇನ್ನೊಂದು ಏನಾಯಿತು, ಮೊದಲೇ IDR ಆ್ಯಕ್ಟ್ ಬಂದ ನಂತರ ಕಂಟ್ರೋಲೇ ನಮ್ಗೆ ತೆಗೆದುಬಿಟ್ರು. ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ಇಲ್ಲ ಮೊಲಾಸಿಸ್ ಆ್ಯಂಡ್ ಲಿಕ್ಕರ್ ಮೇಲೆ ಅಂತಕ್ಕಂಥ. ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದಿದೆ, ಇದು ಸ್ಟೇಟ್ ಇಶ್ಯೂ ಅಂತಕ್ಕಂಥದ್ದು ಬಂದಿದೆ. ಅದನ್ನು ಲೀಗಲ್ ಒಪಿನಿಯನ್ ಕೇಳ್ತಕ್ಕಂಥದ್ದು ಮಾಡಿದ್ವಿ. ಅದು ತೆಗೆದುಕೊಂಡು ಬಂದ ನಂತರ ಯಾವ ರೀತಿ ನಾವು ಇದನ್ನು ಮಾಡಬೇಕು ಅನ್ನೋದು ಸ್ಟೇಟ್ ರೆವಿನ್ಯೂಗೆ ಬಗ್ಗೆ ಮಾಡ್ಬೋದು. ಈ ಶುಗರ್ ಇಂಡಸ್ಟ್ರಿ ಸರ್ವೈವ್ ಆಗಬೇಕಾದ್ರೆ ಈಗ ಇಥನಾಲ್ ಬಂದ್ಬಿಟ್ಟಿದೆ. ಇಥನಾಲ್ ಒಂದು ವೇಳೆ ಬರದೇ ಇದ್ದರೆ ಶುಗರ್ ಇಂಡಸ್ಟ್ರಿಗಳು ಕಂಟ್ರೋಲ್ ಭಾಳ ತೊಂದರೆಯಲ್ಲಿತ್ತು. ಇದೇನಾದರೂ ಬಚಾವ್ ಆಗಬೇಕಾಗಿತ್ತಂದರೆ ಕೇಂದ್ರ ಸರ್ಕಾರದವರು ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಮಾಡಿದರೆ ರೈತನೂ ಉಳಿತಾನೆ, ಫ್ಯಾಕ್ಟ್ರಿಗಳು ಉಳಿತಾನೆ. ಇವತ್ತು ಎಕ್ಸ್ಪೋರ್ಟಿಗೆ ಸಾಕಷ್ಟು ಶುಗರ್ಗೆ ಸ್ಕೋಪ್ ಇದೆ, ಬಟ್ ಅದಕ್ಕೆ ಅವಕಾಶ ಕೊಡ್ತಾರೆ. ಈ ಕಡೆ ಇಥನಾಲ್ ಮಾಡಲಿಕ್ಕೆ ನಾವು 25% ಕೊಡ್ತೀವಿ ಅಂದರೂ ಅದನ್ನು ಕಡಿಮೆ ಮಾಡಿ ಗ್ರೇನ್ ಬೇಸ್ಡ್ ಇದಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲ ಗೊಂದಲದಿಂದ ರೈತ ಹಾಗೂ ಶುಗರ್ ಫ್ಯಾಕ್ಟ್ರಿ ಇಬ್ಬರು ತೊಂದರೆಯಲ್ಲಿದ್ದಾರೆ. ಅದನ್ನು ಸರಿ ಮಾಡ್ತಕ್ಕಂಥದ್ರ ವಿಷಯದಲ್ಲಿ ಶುಗರ್ ಫ್ಯಾಕ್ಟ್ರಿಯವರು, ರೈತರು, ಕೇಂದ್ರ ಸರ್ಕಾರಕ್ಕೆ ತುಂಬ ಒತ್ತಡ ಹಾಕ್ತಾ ಇದ್ದೀವಿ. ಬಟ್ ಅದು ಇನ್ನೂ ವರ್ಕ್ ಆಗ್ತಾ ಇಲ್ಲ. ಇದು ಸರಿಯಾದರೆ ಮಾತ್ರ ರೈತ ಉಳಿತಾನೆ, ಫ್ಯಾಕ್ಟ್ರಿ ಉಳಿತಾವೆ. ಇಲ್ಲದಿದ್ದರೆ ತುಂಬ ಕಷ್ಟದಲ್ಲಿದೆ. ಇಲ್ಲಿ ಬಂದಂಥ ಕಾನೂನುಗಳನ್ನು ನೀವು ಹಲ್ಲಕ್ಕೆ ತಾವಿನಂಗೆಲ್ಲ ತಮ್ಮ ಸರ್ಕಾರ ಬೇಕಾದಾಗ ಮಾಡ್ಕೊಂಡು ಹೋತು. ಅವಾಗೂ ಸಹಿತ ಸಿದ್ದರಾಮಯ್ಯ ಸರ್ಕಾರ ಬಂದಿತ್ತು. ಇದೆಲ್ಲ ಬಗ್ಗೆ ನಮ್ಗೆ ಅಭ್ಯಾಸದ ತೊಗೊಂಡ್ಬಂದ ದಾಖಲೆಗಳನ್ನು ದಯವಿಟ್ಟು ನೀವು ರೈತರಿಗೆ ತಪ್ಪು ಸಂದೇಶ ಕೊಡುವಂಥ ವಿನಂತಿ ನಮ್ದಿದೆ. ಯಾಕಂದರೆ ನೀವು SIP ಕಮಿಟಿನ ಎದಕ್ಕೆ ಮಾಡ್ಕೊಂಡ್ಬಂದ್ರಿ, ಅದಕ್ಕೆ FRP ಫಿಕ್ಸ್ ಮಾಡಿದ ಮೇಲೆ ಒಂದು 10 ರೂಪಾಯಿ ಆದ್ರೂ ಕಬ್ಬಿನ ರೈತ ಜಾಸ್ತಿ ಮಾಡ್ಬೇಕಾಗಿತ್ತಲ್ಲ. ಇದಕ್ಕೆ ತಮ್ಮ ಸ್ಪಷ್ಟೀಕರಣ ಕೊಡಿ. ಇದು ಸುಪ್ರೀಂ ಕೋರ್ಟ್ ಕೊಡೋದು ನೀವು ಸರ್ಕಾರದಾಗ ನಾವು ಕೆಲಸ ಮಾಡತ್ತವಂತ ತೋರಿಸೋ ಮುಂದೆ ಕೊಟ್ಟಿದ್ದೀರಿ. ನೀವು ಇಲ್ಲಿ ಹೆಂಗೆ ಕೊಡ್ಬೇಕಂತಾರೆ, FRP ಆದಮೇಲೆ ಕೇಂದ್ರ ಸರ್ಕಾರದ ಆದೇಶ ನಾವು 13 ಹತ್ತಾಗ ಸ್ಟೇ ತಂದವ್ರು ನಾವೇ. ಅವಾಗ ಸುಷ್ಮಾದಾಗ ಹೋಗಿ ಬೆಂಗಳೂರು ಕೋರ್ಟ್ ತುಂಬ ಆ ಸ್ಟೇ ತಂದವ್ರು ನಾವೇ. ಯಾಕೆ ನಿಮ್ಗೆ ಅಧಿಕಾರ ಕೊಡ್ಬೇಕಂತೇಳಿ ಅದು ಶಾಸನಬದ್ಧ ಅಧಿಕಾರ ಬಂದಿತ್ತು. ಅದಕ್ಕಾಗಿ ದಯವಿಟ್ಟು ನೀವು FRP ಇಂದ SIP ಅಧಿಕಾರ ಕೊಡಿ, ಅದು ನಿಮಗೂ ಅಧಿಕಾರ ಇದೆ. ನಾನು ಅದನ್ನೇ ಹೇಳಿದ್ದು. IDR ಆ್ಯಕ್ಟ್ ಬಂದ ನಂತರ ಮೊಲಾಸಿಸ್ ಲಿಕ್ಕರ್ದೆಲ್ಲ ಆ ಕಡೆ ಹೋಯಿತು. ಈಗ ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದಿದೆ. ಅದನ್ನು ಲೀಗಲಿ ಏನು ಮಾಡಬೇಕು ಅನ್ನೋದು ನೋಡೋಣ, ಆ ದಿಶೆಯತ್ತೆ ಹೆಚ್ಚಿಡೋಣ. ಮಾನ್ಯ ಮಂತ್ರಿಗಳಲ್ಲಿ ಒಂದು ವಿಶೇಷವಾದ ಇದು, ಈಗ ತಮ್ಮಲ್ಲಿ ನಾವು ವಿನಂತಿ, ರೈತರ ಮಗನಾಗಿ ಒಬ್ಬ ಹೋರಾಟಗಾರನಿಗೆ ಅಗದಿ ವಿನಂತಿಸಿಕೊಳ್ಳೋದು ಏನಂದರೆ, ನೀವು ಒಂದು ಕ್ವಾರ್ಟರಿಗೆ ಇಷ್ಟು ಬೆಲೆ ಅಂಥೇಳಿ ನಿಗದಿ ಮಾಡಿ ಮಾರ್ಕೆಟಿಗೆ ಬಿಡ್ತೀರಿ. ಅದ ನಾವು ಒಂದು ಹಸು ಸಾಕಬೇಕಾದ್ರೆ ನಮ್ದು ಎಷ್ಟು ಕಾಸ್ಟ್ ಐತೆ ಅಂದ್ರೆ, ಒಂದು ಹಸು ಒಂದು ವರ್ಷಕ್ಕೆ 20,000 ರೂಪಾಯಿ ನಾವು ಖರ್ಚು ಮಾಡಿ ಅದಕ್ಕೆ ಹೊಟ್ಟಮೇವು ಮಾಡಿ ರೆಡಿ ಮಾಡಿ ಇಡ್ತೀವಿ. ಅದು ಕೊಡೋದು 30,000-32,000 ರೂಪಾಯಿ ಹಾಲು ಒಂದು ವರ್ಷಕ್ಕೆ ಕೊಡ್ತೈತಿ. ಆದರೂ ಕೂಡ ನಾವು ಅದ್ರದ್ದು ಏನೇನೋ ಲಾಸ್ ಆಗಿ ನಾವು ಅದನ್ನು ಕೂಡ ಸಾಮಾಜಿಕವಾಗಿ ಒಂದು ಇದಕ್ಕಾಗಿ ನಾವು ಕೊಡ್ತೇವೆ. ಯಾಕೆ ನಮಗೆ ಹೈನುಗಾರಿಕೆ ಒಳಗೆ ನಿಮಗೆ ಹೆಂಗೆ ಒಂದು ಅಲ್ಕೋ ಹಾಲಿಗೆ ಬೆಲೆ ನಿಗದಿ ಮಾಡ್ತೀರಿ, ನಮ್ಮ ಹಾಲಿಗೆ ನಾವು ಬೆಲೆ ನಿಗದಿ ಮಾಡಿ ನಮಗೊಂದು ಹೆಚ್ಚಿನ ರೇಟ್ನಂಗೆ ಕನಿಷ್ಠ ಪಕ್ಷ ನೀವು ಒಂದು ಏನು ಲೋ ಕ್ವಾಲಿಟಿ ಇದ್ರೊಳಗೆ ಒಂದು ಬೆಲೆ ನಿಗದಿ ಮಾಡಿರ್ತೀರಲ್ಲ, 100 ರೂಪಾಯಿ ನಮಗೊಂದು ಲೀಟ್ರಿಗೆ ಹಾಲಿಗೆ ಯಾಕೆ ಕೊಡಬಾರ್ದಂತೇಳಿ ತಮ್ಮ ಸರ್ಕಾರ ಇದ್ರ ಬಗ್ಗೆ ಯಾಕೆ ಚಿಂತನೆ ಮಾಡಬಾರ್ದಂತ ನಾ ಕೇಳ್ಕೊಂತೀನಿ. ಯಾವುದೇ ವಿಷಯ ಇದು ಡಿಮಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮಲ್ಲಿ ನಾವು ಲಿಕ್ಕರ್ದವರು, ಡಿಸ್ಟಿಲರಿದವ್ರು ಹೆಚ್ಚಿಗೆ ಸ್ಟಾಕ್ ಮಾಡಿಬಿಟ್ರೆ ಅವ್ರಿಗೆ ಮಾರ್ಕೆಟ್ ಮಾಡಲೇಬೇಕು. ಯಾವುದೋ ಒಂದು ರೇಟಿಗೆ ಮಾರ್ಕೆಟ್ ಮಾಡ್ತಾರೆ, ಅವ್ರು ನಿಗದಿ ಮಾಡೋಕ್ಕಾಗೋದು. ಅದು ಎಕ್ಸ್ಪೋರ್ಟು ಇಂಪೋರ್ಟು ಕೇಂದ್ರ ಸರ್ಕಾರದ ಕಂಟ್ರೋಲಲ್ಲಿರುತ್ತೆ. ನಾನು ರೈತನಿಗೆ ಈ ರೇಟ್ ಫಿಕ್ಸ್ ಮಾಡಿದ್ದೀವಿ ಅಂದ್ರೆ ಆ ಇನ್ನೊಂದು ದೇಶದಲ್ಲಿ ಕೊರತೆ ಇದ್ದಾಗ ಇದು ಹೋಗುತ್ತೆ.
ಕನ್ಸ್ಯೂಮರ್, ಫಾರ್ಮರ್ಸ್ ಇವು ಎರಡನ್ನೂ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾದ ಕ್ರಿಯೆ ಇದು. ಹೌದು. ಈ ಕ್ರಿಯೆಯಲ್ಲಿ ಕೇಂದ್ರ ಸರ್ಕಾರದ ಪಾತ್ರವೇ ಹೆಚ್ಚಿಗಿರುತ್ತೆ. ನಾವು ಅವ್ರ ಜೊತೆಗೂಡಿಸ್ಕೊಂಡು ಅವ್ರು ಹೇಳಿದಾಗೆ ರೈತನಿಗೆ ಒಳ್ಳೆ ಬೆಲೆ ಸಿಗಬೇಕು, ಕನ್ಸ್ಯೂಮರ್ನೂ ಕಾಪಾಡಬೇಕು. ಈ ಎರಡದ್ರ ನಡುವೆ ಕೆಲಸ ಮಾಡ್ತಕ್ಕಂಥ ಸರ್ಕಾರಗಳು ಆ ರೀತಿ ಕೆಲಸ ಮಾಡಬೇಕಾದ್ರೆ